ಸ್ಪಂದನ ಓಕೆ, ಆದರೆ ಕಾವ್ಯ ವೀಕ್ ಕಂಟೆಸ್ಟೆಂಟ್ ಅಂದರೆ ನಾನು ನಂಬಲ್ಲ. ಅಕ್ಕ ನಿಂದ ಅಮ್ಮಯ್ಯ ಕಣಕ್ಕ, ಇಲ್ಲಿ ಬೆಳ್ಳಕ್ಕಿ ಬಂದಂಗೆ ಬಂದಲಕ್ಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿವಿತ್ತು. ವೀಕ್ಷಕರೇ, ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ ಯಾವ ರೀತಿಯಾದಂತಹ ಪರ್ಸ್ಪೆಕ್ಷನ್ನ ಚೇಂಜ್ ಮಾಡಿಕೊಂಡು ಈಗ ಜನರ ಕೆಂಗಣ್ಣಿಗೆ ಗುರಿಯಾಗಿರೋದು, ಮತ್ತು ಈಗ ರಕ್ಷಿತಾಳ ಆಟ ಇಡೀ ಜನರಿಗೆ ಒಂದು ರೀತಿಯಲ್ಲಿ ಇರಿಟೇಷನ್ ಆಗ್ತಾ ಇದೆಯಾ ಅಂಥೇಳಿ ಒಂದು ರೀತಿ ಅನ್ನಿಸ್ತಾ ಇದೆ ಎಲ್ರಿಗೂ. ಯಾಕಂತಂದರೆ ಸೀಕ್ರೆಟ್ ರೂಮಿಗೆ ಬಿಗ್ ಬಾಸ್ ಆಕೆಯನ್ನು ಕಳಿಸಿ ಈಗ ಆಕೆಯ ನಿಜವಾದ ಮುಖವಾಡವನ್ನು ಬಯಲು ಮಾಡಿಬಿಟ್ರಾ ಅಂತ ಒಂದಷ್ಟು ಕಮೆಂಟ್ಗಳು ಜನರಿಂದ ಕೇಳಿ ಬರ್ತಾ ಇದೆ. ಆ್ಯಕ್ಚುಲಿ ಜನ ಏನು ಮಾತನಾಡ್ಕೋತಾ ಇದ್ದಾರೆ, ಜನರ ಕಣ್ಣಿಗೆ ರಕ್ಷಿತಾ ಯಾವ ರೀತಿ ಪೋಟ್ರೆ ಆಗಿದ್ದಾರೆ, ರಕ್ಷಿತಾ ಮಾಡಿದಂಥ ಎಡವಟ್ಟುಗಳು ಎಲ್ಲಿ ಏನೇನಾಯಿತು ಅದನ್ನು ಕಿಚ್ಚ ಎಷ್ಟು ಸಖತ್ತಾಗಿ ಎತ್ತಿ ಹಿಡಿದ್ರು. ಪ್ರತಿ ಸಲವೂ ಕೂಡ ಫಿನಾಲೆಗೆ ಹೋಗೋ ಕಂಟೆಸ್ಟೆಂಟ್ಗಳು ನೀವಾಗಲಿ, ಅಂದರೆ ಮೀನ್ಸ್ ರಕ್ಷಿತಾ ಆಗಲಿ ಗಿಲ್ಲಿ ಆಗಲಿ, ನೀವು ಚೆನ್ನಾಗಿ ಆಡಬೇಕು, ನೋಡಿಕೊಂಡು ನೀಟಾಗಿ ಆಡಬೇಕು ಅಂತೇಳಿ ಅವ್ರು ಹೇಳ್ತಿದ್ದಂಥ ಬುದ್ಧಿ ಮಾತನ್ನು ಪ್ರತಿಯೊಬ್ಬರು ಕೂಡ ತಪ್ಪಾಗಿ ತಿಳ್ಕೊಳ್ತಾ ಇದ್ರು. ಬರೀ ರಕ್ಷಿತಂಗೆ ಬೈತಾರೆ, ಬರೀ ಗಿಲ್ಲಿಗೆ ಬೈತಾರೆ, ಅಶ್ವಿನಿಗೆ ಬೈಯಲ್ಲ ಅಂತ ಮಂಡುವಾದ ಮಾಡ್ತಾಯಿದ್ರು. ಆದರೆ ನನ್ನ ಪ್ರಕಾರ ಅಶ್ವಿನಿಗೆ ಬೈದಷ್ಟು ಬಹುತೇಕ ಇನ್ಯಾರಿಗೂ ಬೈದಿಲ್ಲ ಅನಿಸುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ. ಅದರಲ್ಲೂ ನಿನ್ನೆಯ ಎಪಿಸೋಡ್ನಲ್ಲಂತೂ ಕಿಚ್ಚ ಸುದೀಪ್ ಅವರು ಡೈರೆಕ್ಟಾಗಿ ಟೋಟಲಿ ಇವು ರಾಂಗ್ ಅಂತ ಅಶ್ವಿನಿಗೆ ಹೇಳಿರೋದು ನಿಮಗೆ ಹಾಗಾದ್ರೆ ಇನ್ನು ಯಾವ ರೀತಿಯಾಗಿ ಕಾಣಿಸುತ್ತೆ. ಸೊ ಇವೆಲ್ಲವನ್ನೂ ಕೂಡ ನೋಡ್ತಾ ಇರುವಾಗ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಕೂಡ ಸರಿಯಾದ ರೀತಿಯಲ್ಲೇ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರೀ ರಕ್ಷಿತಾಳ ಎಡವಟ್ಟು ಏನು, ರಕ್ಷಿತಾ ತಾನು ಮಾಡ್ತಾ ಇರೋ ತಪ್ಪುಗಳೇನು, ಆ ತಪ್ಪುಗಳನ್ನು ಆಕೆ ತಿದ್ದುಕೊಂಡ್ರೆ ನಿಜವಾಗ್ಲೂ ಆಕೆ ಒಳ್ಳೆ ಆಟಗಾರ್ತಿ ಬಿಗ್ ಬಾಸ್ ಮನೆಯಲ್ಲಿ. ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಕೂಡ ಒಂದು ಅತ್ಯುತ್ತಮ ಆಟಗಾರ್ತಿಯಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಸೊ ಆಕೆ ಎಡುತ್ತಾ ಇರೋದು ಎಲ್ಲಿ ಅಂತ ನಾವು ನೋಡ್ತಾ ಹೋಗೋಣ. ಭಾಳ ಪ್ರಮುಖವಾಗಿ ರಕ್ಷಿತಾ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾ ಇದ್ಲು, ಮತ್ತು ಜೊತೆಗೆ ಈ ಜನರಿಗೂ ಕೂಡ ಆಕೆ ಮೇಲೆ, ಆಕೆ ಯೋಚನೆ ಮೇಲೆ, ಆಕೆಯ ಒಂದು ಫೇರ್ ಗೇಮ್ ಮೇಲೆ, ಮತ್ತು ಆಕೆ ಎಂಥ ಶತ್ರುಗಳನ್ನು ಕೂಡ ಆಕೆ ಕೇರ್ ಮಾಡುವ ರೀತಿಗೆ ಪ್ರತಿಯೊಬ್ಬರು ಕೂಡ ಫಿದಾ ಆಗಿದ್ರು. ಆದರೆ ಬರ್ತಾ ಬರ್ತಾ ರಕ್ಷಿತಾಳ ಮನಸ್ಥಿತಿ ಹೆಂಗಾಗೋಯ್ತು ಅಂತಂದರೆ ಸ್ವಲ್ಪ ಚೀಪ್ ಗಿಮಿಕ್ಗಳನ್ನು ಮಾಡ್ತಾ ಇದ್ದಾಳೆ ಅಂತ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆ ಜನರಿಗೆ ಚೀಪ್ ಗಿಮಿಕ್ ಅಂತ ಅನಿಸಿದೆ ಅಂತಂದರೆ, ಮುಂಚೆ ರಘು ಅವ್ರನ್ನ ನಾಮಿನೇಟ್ ಮಾಡಿರ್ತಾಳೆ ಅವಳು, ರಘು ಅವ್ರ ಮನೆಗೆ ಹೋಗಲಿ ಅಂತ. ಆದರೆ ಆ ರಘುವನ್ನು ನನ್ನ ಜನ ಕಾಪಾಡ್ತಾರೆ ಅಂತ ಓವರ್ ಕಾನ್ಫಿಡೆನ್ಸಲ್ಲಿ ಮಾತಾಡಿರ್ತಾಳೆ. ಆಕೆಗೆ ನಾಮಿನೇಷನ್ ಪ್ರಕ್ರಿಯೆ ಅರ್ಥವೇ ಗೊತ್ತಿರಲಿಲ್ಲ. ಆಗ ಮನೆಯವರೆಲ್ಲ ಸೇರ್ಕೊಂಡು ಆಕೆಗೆ ಆ ನಾಮಿನೇಷನ್ ಪ್ರಕ್ರಿಯೆಯ ಅರ್ಥವನ್ನು ತಿಳಿಸ್ತಾರೆ. ವೀಕ್ ಕಂಟೆಸ್ಟೆಂಟ್ಗಳನ್ನ ಮನೆ ಕಳಿಸ್ಬೇಕು ಅಂತ ಜನ ಅವಳಿಗೆ, ಅಂದರೆ ಮನೆ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳೇ ಅವಳಿಗೆ ಅರ್ಥ ಮಾಡಿಸ್ತಾರೆ. ಆಗ ಅವಳು ಅದರಂತೆ ನಡ್ಕೋತಾ ಇರ್ತಾಳೆ, ಯಾರು ವೀಕ್ ಇದ್ದಾರೆ ಅವ್ರನ್ನ ಮನೆ ಕಳಿಸ್ಬೇಕು ಅಂತ. ಆದರೆ ಈಕೆ ಕಣ್ಣಲ್ಲಿ ಕಾವ್ಯ ಮತ್ತು ಸ್ಪಂದನ ವೀಕ್ ಕಂಟೆಸ್ಟೆಂಟ್ ಅನ್ನೋದು ಕುತ್ಕೊಂಡ್ಬಿಡುತ್ತೆ. ಅದು ಯಾಕೆ ಕುತ್ಕೊಳ್ಳುತ್ತೆ, ಅದು ಯಾವ ಕಾರಣ ಕುತ್ಕೊಳ್ಳುತ್ತೆ, ಅದೊಂದು ರೀತಿ ಈ ಜಿದ್ದಿಗೆ ಬಿದ್ದವ್ರ ರೀತಿಯಾಗಿ ಕುತ್ಕೊಂಡ್ಬಿಟ್ಟಿದೆ. ಅದರ ಸ್ಪಂದನ ಓಕೆ, ಆದರೆ ಕಾವ್ಯ ವೀಕ್ ಕಂಟೆಸ್ಟೆಂಟ್ ಅಂದರೆ ನಾನು ನಂಬಲ್ಲ. ಅಕ್ಕ ನಿಂದ ಅಮ್ಮಯ್ಯ ಕಣಕ್ಕ, ಇಲ್ಲಿ ಬೆಳ್ಳಕ್ಕಿ ಬಂದಂಗೆ ಬಂದಲಕ್ಕ, ಸುಮ್ಮನಿರು. ಸ್ಪಂದನ ಮತ್ತು ಕಾವ್ಯ ಇವರಿಬ್ಬರಲ್ಲಿ ಸ್ಪಂದನ ವೀಕ್ ಕಂಟೆಸ್ಟೆಂಟ್ ಅಂದರೆ ಓಕೆ, ಜನ ನಂಬ್ತಾರೆ, ಹೌದು ಸ್ಪಂದನ ವೀಕ್ ಕಂಟೆಸ್ಟೆಂಟೇ ನೋಡೋರ ಕಣ್ಣಿಗೆ, ಅದರಲ್ಲೇನು ಓಪನ್ ಆಗಿ ಹೇಳ್ತೀನಿ. ಆದರೆ ಕಾವ್ಯ ವೀಕ್ ಕಂಟೆಸ್ಟೆಂಟ್ ಅಂದರೆ ಸ್ವಲ್ಪ ನಂಬೋದು ಕಷ್ಟ. ಯಾಕಂದರೆ ಕಾವ್ಯ ಈ ಸಲ ನೋಡಿ ಕ್ಯಾಪ್ಟನ್ ಕೂಡ ಆದ್ಲು, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಕ್ಚುಲಿ ಮ್ಯಾಟ್ರ್ ಇರೋದು ಅದೇನೇ ಇವತ್ತು ಮಾತಾಡಲಿಕ್ಕೆ. ಸೊ ಕಾವ್ಯ ಏನು ವೀಕ್ ಕಂಟೆಸ್ಟೆಂಟ್ ಏನಲ್ಲ, ಹಾಗಂತ ಗಿಲ್ಲಿಯಿಂದ ಕಾವ್ಯ ಅಂತಲೂ ಏನಲ್ಲ. ಆ್ಯಕ್ಚುಲಿ ಅವರಿಬ್ಬರು ಸ್ನೇಹ ಚೆನ್ನಾಗಿದೆ, ಅದನ್ನು ನಾವು ಸಪೋರ್ಟ್ ಮಾಡಿದರೆ ಅದು ಇನ್ನೂ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಕ್ವಾಟ್ಲೆ ಕೊಡ್ತಾ ಇತ್ತು. ಬಟ್ ಜನ ಅನ್ನೋದಕ್ಕಿಂತ ಜನ ಕರೆಕ್ಟ್ ಆಗಿದ್ದಾರೆ. ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಗಳು ಅವ್ರುಗಳನ್ನ ಅದು ಇದು ಅಂತ ಮಾತಾಡಿ ಅವರ ಸ್ನೇಹ ಸಂಬಂಧವನ್ನು ಅತ್ಲಾಗಿ ಅರ್ಧಕ್ಕರ್ಧ ಹಾಳು ಮಾಡಾಕಿದ್ದಾರೆ, ಬಿಡಿ ಅದು ಸೆಕೆಂಡ್ರಿ. ಸೊ ರಕ್ಷಿತಾಗೆ ಮಾತ್ರ ಆ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು. ರಕ್ಷಿತಾ ಮಾತ್ರ ಬೇರೆಯವರು ಹಾಗೆ ಹೀಗೆ ಅಂತ ಹೇಳ್ಬೋದು, ರಕ್ಷಿತಾ ಮಾತ್ರ ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ಹೇಳ್ಬೋದು. ಆದರೆ ರಕ್ಷಿತಂಗೆ ಯಾರಾದರೂ ಹೇಳುವಾಗ ಅದನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂಥ ಒಂದು ರಕ್ಷಿತಾ ಬರೋದೇ ಇಲ್ಲ, ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಂಥ ಒಂದು ಬುದ್ಧಿ ಇಲ್ಲವೇ ಇಲ್ಲ. ಆಕೆಗೆ ಯಾರಾದರೂ ಏನಾದ್ರು ಹೇಳ್ತು ಅಂತಂದರೆ ಹಿಂಗೆ ಕೈ ಹಿಂಗೆ ಎಲ್ಲ ಅಂದ್ಕೊಂಡು ಹೋಗಿಬಿಡುತ್ತೆ ಅಮ್ಮ. ಸೊ ಹಾಗಾಗಿ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ಮನೆಯವರಿಗೆಲ್ಲ ರಕ್ಷಿತಾ ಒಂದು ದೊಡ್ಡ ಪ್ರಾಬ್ಲಮ್ಮು. ತುಂಬ ಸ್ಪಾರ್ಕಲ್, ಹೌದು ಇಲ್ಲ ಅಂತಲ್ಲ, ತುಂಬ ಸ್ಪಾರ್ಕಲ್, ತುಂಬ ಆ್ಯಕ್ಟಿವು. ಆದರೆ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕು ಅನ್ನೋದು ಎಲ್ಲರ ಒಂದು ಇಚ್ಛೆ. ಆದರೆ ರಕ್ಷಿತಾ ಇಲ್ಲಿ ತನ್ನ ವ್ಯಕ್ತಿತ್ವವನ್ನು ಬಿಟ್ಟು ಇಲ್ಲಿ ಗಿಮಿಕ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಗಿಮಿಕ್ ಯಾವ ರೀತಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ನೋಡಿ, ಈಗ ನಾನು ಹೇಳ್ತೀನಿ ನಿಮಗೆ. ಮೊದಲಿಗೆ ಗಿಲ್ಲಿಯ ಜೊತೆ ಸ್ನೇಹ, ಅಂದರೆ ಗಿಲ್ಲಿಗೆ ಒಳ್ಳೆ ಫೇಮ್ ಇದೆ, ಗಿಲ್ಲಿ ತುಂಬ ಕಾಮಿಡಿ ಮಾಡ್ತಾಯಿದ್ರೆ ಜನರಿಗೆ ಇಷ್ಟ ಆಗ್ತಿದೆ ಅಂತ ಗೆಸ್ ಮಾಡಿದಂಥ ರಕ್ಷಿತಾ ಗಿಲ್ಲಿ ಜೊತೆ ಸ್ನೇಹವನ್ನು ಬೆಳೆಸಲಿಕ್ಕೆ ಟ್ರೈ ಮಾಡ್ತಾಳೆ. ಅಂದರೆ ಅಲ್ಲೂ ಕೂಡ ಒಂದು ಸ್ವಾರ್ಥ ಇತ್ತು. ಅದಾದಮೇಲೆ ಮಾಳುನ ಪ್ರತಿ ವಾರ ಉಳಿಸ್ತಾ ಇರೋದು ನೋಡಿಬಿಟ್ಟು, ಓಹೋ ಮಾಳುಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಳ್ಳೆ ಫೇಮ್ ಇದ್ದಾರೆ, ಅಂದರೆ ನನ್ನ ಜನ ಅಂಥೇಳಿ ಬೇರೆಯವರ ಜನರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲಿ ರಕ್ಷಿತಾ ಇರೋದು. ಮಾಳು ಸವಾಸ ಮಾಡ್ಕೊಂಡ್ರೆ ಸ್ವಲ್ಪ ಮಾಳುವಿನ ಫ್ಯಾನ್ಸ್ಗಳು ತನ್ನೂ ಉಳಿಸ್ತಾರೆ ಅನ್ನೋ ಒಂದು
ಅಭಿಲಾಷೆ ಅಥವಾ ಆಸೆ ಅಥವಾ ಸ್ವಾರ್ಥ ಏನೋ ಒಟ್ಟಲ್ಲಿ ತುಂಬ ಬ್ರಿಲಿಯಂಟಾಗಿ ಗೇಮನ್ನು ಆಡ್ತಾ ಇರೋದಿಲ್ಲ. ಅಂದರೆ ಇಲ್ಲಿ ಚೀಪ್ ಗಿಮಿಕ್ ಅಂತ ಇದ್ದಾರೆ ಜನ, ಇದನ್ನು ತುಂಬ ಚೀಪ್ ಗಿಮಿಕ್ ಅಂತ ಇರೋದು. ಇಲ್ಲಿ ಫೇರ್ ಗೇಮ್ ಆಡ್ತಾ ಅಂದರೆ ತುಂಬ ಫೇವರಿಸಮ್ ಥರ ಹೋಗ್ತಾ ಇದ್ದಾಳೆ. ಸೊ ಇಲ್ಲಿ ನೀಟಾಗಿ ಗೇಮ್ ಆಡ್ತಾ ಇಲ್ಲ ಅಂತ ಜನ ರೊಚ್ಚಿಗೆದ್ದು ಉಗಿತಾ ಇದ್ದಾರೆ. ಒಂದು ಇನ್ನೊಂದು, ಇದೇ ರೀತಿ ಮನಸ್ಥಿತಿಯಲ್ಲಿ ಏಕೆ ಸೀಕ್ರೆಟ್ ರೂಮ್ಗೆ ಹೋಗ್ತಾಳೆ. ಸೀಕ್ರೆಟ್ ರೂಮ್ಗೆ ಹೋದಂಥ ಸಂದರ್ಭದಲ್ಲಿ ಓಕೆ, ಧ್ರುವಂತ್ಗೆ ಯಾರು ಫೇವರ್ ಅಂತ ಯಾರೂ ಇಲ್ಲ, ಧ್ರುವಂತ್ಗೆ ಎಲ್ಲ ಹಿಂದೆಯಿಂದ ಚೂರಿ ಹಾಕೋರೇ ಇರೋದು, ಹಾಗಾಗಿ ಅದು ಧ್ರುವಂತ್ಗೆ ಗೊತ್ತಾಯಿತು. ಸೊ ಅಲ್ಲೆಲ್ಲೂ ಆತ ಫೇವರಿಸಮ್ ಮಾಡಲಿಲ್ಲ. ಬಹುಶಃ ಧ್ರುವಂತ್ಗೂ ಕೂಡ ಯಾರು ಫೇವರೇಟ್ ಇದ್ದಿದ್ರೆ ಅವ್ರ ಜೊತೆ ಫೇರ್ಗೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ನೇನೋ ಗೊತ್ತಿಲ್ಲ, ಫೇವರಿಸಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ನೇನೋ ಗೊತ್ತಿಲ್ಲ, ಬಹುಶಃ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಂದರೆ ಧ್ರುವಂತ್ ಮನಸ್ಥಿತಿ ಹೆಂಗಿದೆ ಅಂತಂದರೆ ಈಕ್ವಲ್, ಆತ ಯಾವಾಗ ರಿಂಗ್ ಎಸೆಯೋ ಟಾಸ್ಕಲ್ಲಿ ಕಣ್ಣು ಮುಚ್ಚಿಕೊಂಡು ರಿಂಗ್ ಎಸೋದು, ಆತನ ವ್ಯಕ್ತಿತ್ವ ನಮಗೆ ಅಂಥ ವಿಚಾರದಲ್ಲಿ ಆತನ ವ್ಯಕ್ತಿತ್ವ ಗೊತ್ತಾಯಿತು. ಆತ ಫೇಕ್ ಅಂತ ಅನ್ನಿಸ್ಬೋದು, ಕೆಲವೊಂದು ಬದಲಾವಣೆಯನ್ನು ಬಿಗ್ ಬಾಸ್ ಮನೆಯಲ್ಲಿ ಬಂದು ಮಾಡ್ಕೊಂಡಿರ್ಬೋದು, ಹೊರಗಡೆ ಬೇರೆಯದೇ ಧ್ರುವಂತ್ ಇರ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಆತನ ವ್ಯಕ್ತಿತ್ವ ಬಂದಾಗ ಆತನ ವ್ಯಕ್ತಿತ್ವ ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡಿರ್ಬೋದು. ಅದಕ್ಕೆ ಆತನ ಹೆಸರು ಕೂಡ ಚೇಂಜ್ ಮಾಡ್ಕೊಂಡು ಬಂದಿರೋದು. ಆತನ ಹೆಸರು ಚರಿತ್ ಬಾಳಪ್ಪ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ. ಅದು ಧ್ರುವಂತಾಗಿ ಬದಲಾಗಿ ಬಂದಿರೋದು, ಆ ವ್ಯಕ್ತಿಯ ಬದಲಾವಣೆಗೋಸ್ಕರನೇ ಬಂದಿರೋದು. ಸೊ ಆ ವ್ಯಕ್ತಿ ಅದೇ ರೀತಿಯಾಗಿ ಬದಲಾಗಿರ್ಬೋದು. ಸೊ ಒಟ್ಟಾರೆ ಸೀಕ್ರೆಟ್ ರೂಮಲ್ಲಿ ತುಂಬ ಅಚ್ಚುಕಟ್ಟಾದ ಆಟವನ್ನು ಧ್ರುವಂತ್ ಅವರು ಆಡಿರೋದು ನಿಜವಾಗ್ಲೂ ಯಾವತ್ತೋ ಹೋಗ್ಬೇಕಿತ್ತು. ಧ್ರುವಂತ್ ಅವರು ಆಡೋ ರೀತಿಗೆ ಆತ ಆಡ್ತಾ ಇದ್ದಿದ್ದು ಹುಚ್ಚಾಟಕ್ಕೆ ಅಂದರೆ ಒಂಥರ ತಿಕ್ಲು ಥರ, ಏನೇನೋ ಇಷ್ಟ ಇಲ್ಲ, ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ, ಆಗಲ್ಲ ಅಂತ ಆಡ್ತಾ ಇದ್ದಿದ್ದು ನೋಡಿದ್ರೆ ಯಾವತ್ತೋ ಹೋಗ್ಬೇಕಿತ್ತು. ಆದರೆ ಧ್ರುವಂತ್ ಸೀಕ್ರೆಟ್ ರೂಮಲ್ಲಿ ಆಡಿದಂಥ ಆಟ ಎಲ್ಲ ಜನರಿಗೂ ಕೂಡ ಇಷ್ಟ ಆಗಿದೆ, ಎಲ್ಲ ವರ್ಗದ ಎಲ್ಲ ಅಭಿಮಾನಿಗಳಿಗೂ ಕೂಡ ಇಷ್ಟ ಆಗಿದೆ. ಆದರೆ ರಕ್ಷಿತಾ ಮಾಡಿದಂಥ ಒಂದು ಖತರ್ನಾಕ್ ಚೀಪ್ ಗಿಮಿಕ್ಸ್ಗಳು ಜನ ಅದನ್ನು ಆಲ್ರೆಡಿ ಚೀಪ್ ಗಿಮಿಕ್ ಅಂತಲೇ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ರಕ್ಷಿತಾ ಮುಖವಾಡ ಬಯಲಾಯಿತು ಅಂತಿದ್ದಾರೆ, ಆಕೆಯ ಬಂಡವಾಳ ಬಯಲಾಯಿತು ಅಂತಿದ್ದಾರೆ. ಅಂದರೆ ಕಾವ್ಯ ಸ್ಪಂದಳನನ್ನು ಮನೆಯಿಂದ ಆಚೆ ಕಳಿಸೋದಕ್ಕೆ ಅಥವಾ ಅವರನ್ನು ಸೋಲಿಸೋದಕ್ಕೆ, ಇಲ್ಲಿ ಮಾಳುವನ್ನು ಸೇಫ್ ಮಾಡೋದಕ್ಕೆ ರಕ್ಷಿತಾ ಆಡಿದಂಥ ಆಟ, ಆಕೆ ಮಾಡಿದಂಥ ಟೀಮು, ಆಕೆ ನಡ್ಕೋತಿದ್ದಂಥ ರೀತಿ ಇವೆಲ್ಲವೂ ಕೂಡ ಜನರಿಗೆ ಗೊತ್ತಾಗಿದೆ. ಆಕೆಯ ಮುಖವಾಡ ಬಯಲಾಗಿದೆ. ಒಂದು ರೀತಿ ಇರಿಟೇಷನ್ ಅನ್ಸೋಕ್ಕೆ ಶುರುವಾಗಿದೆ. ಪರ್ಸ್ನಲಿ ನನ್ನನ್ನು ನೀವು ಕೇಳೋದಾದರೆ, ವೈಯಕ್ತಿಕವಾಗಿ ನೀವೇನು ಹೇಳ್ತೀರಾ ಬ್ರೋ ಅಂತಂದರೆ, ಖಂಡಿತವಾಗ್ಲೂ ನನಗೆ ಅಲ್ಲಲ್ಲಿ ಯಾಕೆ ಈ ಹುಡುಗಿ ಹಿಂಗೆ ಆಡ್ತಾ ಇದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಆಕೆ ಬದಲಾವಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನಿಜವಾಗ್ಲೂ ಎಡವಟ್ಟಾಗುತ್ತೆ ಮುಂದಿನ ದಿನಗಳಲ್ಲಿ. ಎಲ್ಲರಿಗಿಂತ ಮುಂಚೆ ಅಂದರೆ ಯಾರನ್ನ ಟಾರ್ಗೆಟ್ ಮಾಡಿದ್ರಲ್ಲ ಕಾವ್ಯ ಸ್ಪಂದನ, ಅವ್ರಿಗಿಂತ ಮುಂಚೆನೇ ಆಚೆ ಬರೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಸೊ ಹಂಗಾಗಿ ನಿಮ್ಮ ಜನರೇ ನಿಮ್ಮನ್ನು ಎತ್ತಿ ಬಿಸಾಕ್ಬಿಡ್ತಾರೆ ರಕ್ಷಿತಾ ಅವ್ರಿಗೆ. ಸೊ ಹಾಗಾಗಿ ರಕ್ಷಿತಾ ಅವರು ತನ್ನ ಆಟದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಮಾಡ್ಕೋಬೇಕಾಗುತ್ತೆ ಅಂತ ನಾನು ಹೇಳಿದ್ನ ಅವ್ರೇನು ಕೇಳೋಕ್ಕಾಗಲ್ಲ, ಈ ವಿಡಿಯೋಗೆ ಅವ್ರಿಗೆ ಮುಟ್ಟಲ್ಲ. ಬಟ್ ಅವ್ರಿಗೆ ಅವರಷ್ಟೇ ಯೋಚನೆ ಮಾಡಿ ನಾನು ಏನು ತಪ್ಪು ಮಾಡಿ, ಯಾಕಂದರೆ ಅದಕ್ಕೆ ಅಂತಲೇ ಸುದೀಪ್ ಬರೋದಲ್ವಾ, ಕಿಚ್ಚ ಸುದೀಪ್ ಅವರು ಬರೋದೇ ಅದಕ್ಕೋಸ್ಕರ ವೀಕೆಂಡಲ್ಲಿ. ಸೊ ನಿನ್ನೆ ಕಿಚ್ಚ ಸುದೀಪ್ ಅವರು ಬಂದು ಚೆನ್ನಾಗಿ ಹಿಂಡ ಹಾಕ್ಬಿಟ್ಟಿದ್ದಾರೆ. ರಕ್ಷಿತಾಳ ತಪ್ಪನ್ನು ಎತ್ತಿ ಹಿಡಿದಿದ್ದಾರೆ, ರಕ್ಷಿತಾಳ ತಪ್ಪನ್ನು ಸರಿಯಾಗಿ ತೋರಿಸಿದ್ದಾರೆ. ಎಷ್ಟು ಸ್ಟ್ರಾಂಗ್ ಆಗಿ ಎತ್ತಿ ಹಿಡಿದಿದ್ದಾರೆ ಅಂದರೆ ರಕ್ಷಿತಾಳ ತಪ್ಪನ್ನು ನೀಟಾಗಿ ಜನರಿಗೆ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಕನ್ವೆ ಮಾಡಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ರಕ್ಷಿತಾ ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ಗೇಮ್ ಆಡಿದ್ರೆ ಓಕೆ, ಇಲ್ಲ ಅಂತಂದರೆ ನಾಟ್ ಓಕೆ, ಖಂಡಿತವಾಗ್ಲೂ ಎಡವಟ್ಟಾಗೋದು ಫಿಕ್ಸು. ಇನ್ನು ಯಾವ ಕಾವ್ಯಾರನ್ನು ಇವಳು ಸೋಲಿಸ್ಬೇಕಂತ ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ರೋ, ಜನ ಹೆಂಗೆ ಮಾತಾಡ್ಕೊಂಡಿದ್ರು, ರಕ್ಷಿತಾ ಬಯಸಿದ್ದೆ ಒಂದು ಆದರೆ ದೈವ ಬಯಸಿದ್ದು ಮತ್ತೊಂದು ಅಂತ, ಅದೇ ರೀತಿಯಾದಂಥ ಡೈಲಾಗನ್ನು ಧ್ರುವಂತ್ ಬಾಯಲ್ಲಿ ನಾವು ನೆನ್ನೆ ಕೇಳಿದ್ವಿ. ಯಾವ ರೀತಿಯಾಗಿ ಆ ಡೈಲಾಗ್ ನೋಡಿದ್ವಿ ಅಂತಂದರೆ, ನಾವು ಧ್ರುವಂತ್ ಕೂಡ ಹೇಳ್ತಾನೆ ರಕ್ಷಿತಾ ಬಯಸಿದ್ದೆ ಒಂದು ಆದರೆ ಆ ದೈವ ಬಗೆದಿದ್ದು ಇನ್ನೊಂದು ಅಂತ ಹೇಳಿ. ಸೊ ಕಾವ್ಯಾಳನ್ನು ಸೋಲಿಸ್ಬೇಕು, ಕಾವ್ಯಾಳನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಂಥ ರಕ್ಷಿತಾಗೆ ಅಲ್ಲಿ ಸಿಕ್ಕಿದ್ದು ಕಾವ್ಯಾಗೆ ಕ್ಯಾಪ್ಟನ್ಶಿಪ್ ಒಂದು ಕೆಲಸ ಮಾಡೋದಕ್ಕೆ ಕಾವ್ಯಂಗೆ ಒಂದು ಅವಕಾಶ ಸಿಕ್ಕಿದೆ. ಕ್ಯಾಪ್ಟನ್ಸಿ ಆಟದಲ್ಲಿ ಮುಂದುವರೆದು ಗೆದ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಜನ ಬೆಂಬಲಿತವಾಗಿ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಎಲ್ಲ ಒಂದು ಕಡೆ ಮಾಡಿದಂಥ ಕುತಂತ್ರ ವೇಸ್ಟ್ ಆಗೋಯ್ತು. ಅಂದರೆ ರಕ್ಷಿತಾ ಮಾಡಿದಂಥ ಕುತಂತ್ರ ಪ್ರತಿಯೊಂದು ಕೂಡ ವೇಸ್ಟ್ ಆಗೋಯ್ತು. ಸೊ ಇಲ್ಲಿ ನೋಡಿದಾಗ ನಮ್ಮ ಎಲ್ಲರಿಗೂ ಕೂಡ ಅನಿಸೋದು, ರಕ್ಷಿತಾ ತನ್ನ ಗೇಮಿಂದ ಆಚೆ ಬಂದು ಬೇರೆ ಏನೋ ಮಾಡೋದಕ್ಕೆ ಹೋಗಿ ಚೆನ್ನಾಗಿ ಸಿಕ್ಕಾಕೊಂಡು ಈಗ ಒದ್ದಾಡುವಂಥ ಪರಿಸ್ಥಿತಿ ಆಗಿದೆ. ಮನೆ ಮಂದಿಯನ್ನೆಲ್ಲ ಎದುರು ಹಾಕೊಂಡ್ಬಿಟ್ಲು. ನನಗೆ ಕಿಚ್ಚ ಸುದೀಪ್ ಅವ್ರು ಕೇಳಿದಂಥ ಪ್ರಶ್ನೆಗೆ ಪ್ರತಿಯೊಬ್ಬರು ವಿರುದ್ಧವೂ ತಾನು ಮಾತ್ರ ಸರಿ, ಮಿಕ್ಕಿದವ್ರು ಯಾರೂ ಸರಿ ಇಲ್ಲ ಅನ್ನೋ ಥರ ಮಾತಾಡ್ಬಿಟ್ಟು, ಗಿಲ್ಲಿ ತುಂಬ ಇಷ್ಟಪಡ್ತಾ ಇದ್ರು ರಕ್ಷಿತಾಳನ್ನು. ಗಿಲ್ಲಿನೂ ಈಗ ಬೇಜಾರಾಗೋಗಿದೆ, ರಘುಗೂ ಬೇಜಾರಾಗೋಗಿದೆ, ರಜತ್ಗೂ ಬೇಜಾರಾಗೋಗಿದೆ, ಪ್ರತಿಯೊಬ್ಬರಿಗೂ ಕೂಡ ಬೇಜಾರಾಗೋಗಿದೆ. ಈಗ ಮನೆಯಲ್ಲಿ ಎಲ್ಲರೂ ಆಕೆಯ ವಿರುದ್ಧ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಈಗ ಇನ್ನು ಮೇಲೆ ಸರ್ವೈವ್ ಆಗೋದು ತುಂಬ ಕಷ್ಟ ರಕ್ಷಿತಾ, ಯಾಕಂದರೆ ಪ್ರತಿಯೊಬ್ಬರನ್ನೂ ಕೂಡ ಎದುರಾಕೊಂಡ್ಬಿಟ್ರೆ ಮನೆಯಲ್ಲಿ ರಕ್ಷಿತಾ ಮುಂದುವರಿಯೋದು ತುಂಬ ಕಷ್ಟ ಇದೆ. ಸೊ ಎಷ್ಟು ಆಕೆ ಮನೆಯಿಂದ ಆಚೆ ಹೋದಾಗ ಎಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು, ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ ಕೂಡ ಬೇಜಾರು ಮಾಡ್ಕೊಂಡಿದ್ರು. ಸೊ ಅದನ್ನು ಎಲ್ಲೋ ಒಂದು ಕಡೆ ಅವರು ಕಳ್ಕೊಂಡ್ಬಿಟ್ರೆ ಅನ್ನೋ ರಕ್ಷಿತಾ ಅಂತ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.